ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರ ಗರ್ ವಾಪಸಿಯಾಗಿದೆ. ಕಾಂಗ್ರೆಸ್ ಎಲ್ಲ ಕೊಟ್ಟರೂ ಕೂಡ ಅದನ್ನು ಧಿಕ್ಕರಿಸಿ ಬಿಜೆಪಿ ಸೇರಿದ್ದಾರೆ ಅನ್ನುವಂಥ ಆರೋಪ ಅವರ ವಿರುದ್ಧ ಕೇಳಿ ಬರ್ತಾ ಇದೆ. ಈ ಕುರಿತು ಮಾತನಾಡಲಿಕ್ಕೆ ಹುಬ್ಬಳ್ಳಿ ಧಾರವಾಡ ಕೇಂದ್ರ ವಿಧಾನಸಭಾ ಕ್ಷೇತ್ರದ ಕಳೆದ ಚುನಾವಣೆಯ ಅಂತಿಮ ಹಂತದ ಟಿಕೆಟ್ ರೇಸ್ನಲ್ಲಿದ್ದಂತಹ ರಜತ್ ಉಳ್ಳಾಗಡ್ಡಿ ಮಠ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನೇ ಮಾತಾಡ್ತೀನಿ. ಸರ್, ನಿಮ್ಮ ಟಿಕೆಟನ್ನು ತ್ಯಾಗ ಮಾಡಿ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಕೊಟ್ಟಾಗಲೂ ಕೂಡ ತಾವು ಅವ್ರ ಪರವಾಗಿ ಕೆಲಸ ಮಾಡಿದ್ರಿ. ಇಷ್ಟೆಲ್ಲ ಆದಮೇಲೂ ಜಗದೀಶ್ ಶೆಟ್ಟರು ಪಕ್ಷ ಬಿಟ್ಟು ಹೋಗಿದ್ದಾರೆ. ಏನು ಹೇಳ್ತೀರಿ ಈ ಸಂದರ್ಭದಲ್ಲಿ? ಇವತ್ತು ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ ಪಕ್ಷ ಎಲ್ಲ ಅವಕಾಶಗಳನ್ನ ಕೊಟ್ಟರು. ವಿಧಾನಸಭೆ ಚುನಾವಣೆಯಲ್ಲಿ ಅವರು ಪರಾಜಿತರಾದರೂ ಕೂಡ ಅವ್ರನ್ನ ಗುರುತಿಸಿ ವಿಧಾನ ಪರಿಷತ್ನ ಸದಸ್ಯರನ್ನಾಗಿ ಮಾಡಿದ್ರು. ಸಂಘಟನಾತ್ಮಕವಾಗಿ ಪ್ರದೇಶ್ ಎಲೆಕ್ಷನ್ ಕಮಿಟಿ ಸೇರಿದಂತೆ ಎಲ್ಲ ಸಮಿತಿಯಲ್ಲಿ ಅವರಿಗೆ ಪ್ರಮುಖವಾದಂಥ ಮಾರ್ಗದರ್ಶನ ಕೊಡುವಂಥ ಸ್ಥಾನದಲ್ಲಿ ಕೂತ್ಕೊಂಡಿದ್ದರು. ಇದನ್ನು ಒಂದು ಕಡೆ ಧಿಕ್ಕರಿಸಿದ್ದಾರೆ ಅನ್ನೋದು ಸತ್ಯ. ಆದರೆ ಮತ್ತೊಂದು ಕಡೆ ಸಿದ್ಧಾರೂಢರು ನಡೆದಾಡಿರುವಂಥ ನಾಡು ಹುಬ್ಬಳ್ಳಿ. ಈ ಹುಬ್ಬಳ್ಳಿಯ 60,000ಕ್ಕೂ ಅಧಿಕ ಮತದಾರರು ಜಗದೀಶ್ ಶೆಟ್ಟರ್ ಸ್ವಾಭಿಮಾನಕ್ಕೆ ಧಕ್ಕೆ ಆಯಿತು ಅಂತ ಮತದಾನ ಮಾಡಿದ್ರು. ಹುಬ್ಬಳ್ಳಿಗರ ಸ್ವಾಭಿಮಾನವನ್ನು ಧಿಕ್ಕರಿಸಿ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಹೋಗಿದ್ದಾರೆ. ಹುಬ್ಬಳ್ಳಿಗರ ಹೃದಯದಲ್ಲಿರುವಂಥ ಸಿದ್ಧಾರೂಢರ ಶಾಪ ಅವ್ರಿಗೆ ತಟ್ಟುತ್ತೆ. ಓಕೆ, ಈಗ ಅವರು ಪಕ್ಷ ಬಿ ಜೆ ಪಿಗೆ ಹೋಗಲಿಕ್ಕೆ ಸೂಕ್ತ ಕಾರಣವನ್ನು ಕೊಡ್ತಾ ಇಲ್ಲ. ಮೋದಿಯವ್ರನ್ನ ಪ್ರಧಾನಿ ಆಗಬೇಕು ಅನ್ನುವಂಥ ಮಾತನ್ನು ಅಷ್ಟೇ ಹೇಳ್ತಾ ಇದ್ದಾರೆ. ತಮಗೂ ಕೂಡ ಕಾಂಗ್ರೆಸ್ನಲ್ಲಿ ಗೌರವ ಕೊಟ್ಟರು, ಧನ್ಯವಾದ ಅನ್ನುವಂಥ ಮಾತನ್ನು ತಿಳಿಸ್ತಾ ಇದ್ದಾರೆ. ಏನಿದ್ರೆ ಹಿಂದಿನ ಮರ್ಮ? ಏನೋ ಅವ್ರ ಮೇಲೆ ಒತ್ತಡ ಇತ್ತಾ ಅಥವಾ ಏನಾದರೂ ಬೇರೆ ಆಮಿಷ ಇತ್ತಂತ ನಿಮ್ಗೆ ಅನಿಸ್ತಾ ಇದೆಯಾ ಅಂತ? ಜನಸಂಘದಿಂದ ಹಿಡ್ಕೊಂಡು ಭಾರತೀಯ ಜನತಾ ಪಾರ್ಟಿವರೆಗೂ ಅವರು ಆ ಪಾರ್ಟಿಯಲ್ಲಿದ್ದವರು, ಆ ಸಿದ್ಧಾಂತದಲ್ಲಿದ್ದವರು. ಅಲ್ಲಿರಬೇಕಾದ್ರೆ ಯಾವ ಒಂದಿಷ್ಟು ವ್ಯವಹಾರಗಳನ್ನ ಮಾಡಿರ್ಬೋದು. ಇವ್ರ ಅಕ್ರಮ ವ್ಯವಹಾರಗಳು, ಇವ್ರ ಕೈಗಾರಿಕಾ ಉದ್ಯಮಗಳು, ಇವ್ರ ಶಾಲೆಯಲ್ಲಿ ಏನಾದರೂ ಒಂದು ಇರ್ಬೋದು. ITನೋ EDನೋ ಮತ್ತೊಂದು ಇನ್ನೊಂದು ಅವ್ರ ಮುಂದೆ ಹೇಳಿ ಇವತ್ತು ಅವ್ರನ್ನ ತೊಗೊಂಡು ಹೋಗುವಂಥ ಪ್ರಯತ್ನ ಆಗಿದೆ. ಇವರು ವಿಧಾನಸಭೆ ಚುನಾವಣೆ BJP ಧಿಕ್ಕರಿಸಿ ಬಂದಾಗ ಇವ್ರಿಗೆ ಮೋದಿ ಕಾಣಲಿಲ್ವಾ? ನಾವು ಇವ್ರನ್ನ ಪರಿಷತ್ಗೆ ಕಳಿಸ್ಬೇಕಾದ್ರೆ ಇವ್ರಿಗೆ ಮೋದಿ ಕಾಣಲಿಲ್ವಾ? ಬೇರೆ ಒಂದು ಇದೆ, ಪಾಪ ಅವ್ರಿಗೆ ತ್ರಾಸಲ್ಲಿದ್ದಾರೆ. ಈಗ ಕೇಂದ್ರ ವಿಧಾನಸಭಾ ಕ್ಷೇತ್ರದಂತೂ BJPನೇ ಶಾಸಕರಿದ್ದಾರೆ. ಅಲ್ಲಿ ಸೋತಿದ್ದರೂ ಕೂಡ ಅವರು ಅಲ್ಲಿ ಸೇರ್ಪಡೆ ಆದರು. ಏನು ಟಿಕೆಟ್ಗೆ ಆದರೂ ಏನಾದರೂ ಬೇಡಿಕೆ ಇತ್ತು ಅವರಿಗೆ? ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಏನಾದರೂ ಕಾಂಗ್ರೆಸ್ ಟಿಕೆಟ್ನಿಂದ ಅವರಿಗೆ ಸ್ಪರ್ಧಿಸಬೇಕು ಅನ್ನೋಂಥದ್ದು ಏನಾದ್ರೂ ಕೂಡ ಚರ್ಚೆ ಆಗಿತ್ತು ಆ ಪಕ್ಷದಲ್ಲಿ. ಈಗ BJPಯಲ್ಲಿ ಆ ರೀತಿ ಯಾವುದಾದ್ರೂ ಆಫರ್ ಸಿಕ್ಕಿದೆ ಅವ್ರಿಗೆ ಅನಿಸುತ್ತಾ ತಮಗೆ ಅಂತ? ತಾವೇ ಪರಶುರಾಮರಾವ್ ಮುಖ್ಯಮಂತ್ರಿಗೆ ಕೇಳಿದ್ರಿ, ಸಿದ್ದರಾಮಯ್ಯ ಸಾಹೇಬ್ರೆ ಜಗದೀಶ್ ಶೆಟ್ಟರ್ಗೆ ಏನೋ ಟಿಕೆಟ್ ಕೊಡ್ತೀರಾ ಅಂತೇಳಿ. ಅವ್ರು ದಿಢೀರ್ನೇ ಜಗದೀಶ್ ಶೆಟ್ಟರ್ ಹೇಳಿದ್ರಲ್ಲ, ನಾನು ಆಕಾಂಕ್ಷಿ ಅಲ್ಲ ಅಂಥೇಳಿ ತಮ್ಮ ಕ್ವಶನ್ಗೆ ಅವರು ಉತ್ತರ ಕೊಟ್ಟಿದ್ದಾರೆ. ಅವ್ರಿಗೆ ಭಾಳ ಗೌರವಯುತವಾಗಿ ಭಾಳ ಗೌರವ ಸಿಕ್ಕಿದ್ದಲ್ಲ. ಪಾಪ BJPಯಲ್ಲಿ ಯಾವ ಗೌರವ ಅವ್ರಿಗೆ ಸಿಕ್ಕಿರಲಿಲ್ಲ, ಆ ಗೌರವ ನಾವು ಕೊಟ್ವಿ. ಆ ಗೌರವ ಅವ್ರಿಗೆ ಸಾಕಾಗಿರ್ಲಿಕ್ಕಿಲ್ಲ, ಅದಕ್ಕೆ ಹೋಗಿದ್ದಾರೆ ಕಾಂಗ್ರೆಸ್ ಬಿಟ್ಟು BJPಗೆ. ಓಕೆ, ಈಗ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ಸಿಗಂತೂ, ಜಿಲ್ಲಾ ಕಾಂಗ್ರೆಸ್ಗಂತೂ ಶಾಕ್ ಕೊಟ್ಟಿದ್ದಾರೆ. ರಾಜ್ಯದಲ್ಲೂ ಅದೇ ಶಾಕ್ ಆಗಿದೆ. ಮುಂದಿನ ನಡೆ ಏನು ತಮ್ಮದು? ಇದನ್ನು ಫೇಸ್ ಮಾಡಲಿಕ್ಕೆ ಯಾವ ರೀತಿ ಸ್ಟೆಪ್ ಇಡ್ತಾ ಇದ್ದೀರಿ ಕಾಂಗ್ರೆಸ್ ಪಕ್ಷದಿಂದ ಅಂತ? ನಮ್ಗೆ ಅವ್ರು ಬಂದಿದ್ದರಿಂದ ಹೋಗಿದ್ದರಿಂದ ಯಾವ ಶಾಕ್ ಇಲ್ಲ. ನಮ್ಮ ಪಕ್ಷದ ಉಪಯೋಗಗಳನ್ನ ಅವರು ತೊಗೊಂಡಿದ್ದಾರೆ. ನಮ್ಗೆ ಅವ್ರು ಬಿಟ್ಟು ಹೋಗಿದ್ದಕ್ಕೆ ಯಾವುದೇ ನುಕ್ಸಾನಿಲ್ಲ. ಅವರು ಬಿಟ್ಟು ಹೋಗಿದ್ದರಿಂದ ಮತ್ತೊಬ್ಬರಿಗೆ ನಾಳೆ MLA ಆಗುವಂಥ ಅವಕಾಶ ಸಿಗುತ್ತೆ. ಇನ್ನೊಬ್ಬರಿಗೆ ಅವರು ಇದ್ದಂಥ ಕೌನ್ಸಿಲ್ನ ಚೇರ್ ಬಿಟ್ಟು ಕೊಡ್ತಾರೆ. ಪಕ್ಷದಲ್ಲಿ ಕಾರ್ಯಕರ್ತರಿಗೆ ಪವರ್ ಶೇರಿಂಗ್ ಆಗುತ್ತೆ. ಅವ್ರು ಬಿಟ್ಟು ಹೋಗಿದ್ದು ಒಳ್ಳೆಯದೇ. ಈಗ ಅವರು ಪಕ್ಷಕ್ಕೆ ಬಂದಿರೋದರಿಂದಾಗಿ ಲಿಂಗಾಯತ ಒಂದು % ಓಟ್ಸು ತಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಬಂತು, ಬೆನಿಫಿಟ್ ಆಯಿತು ಅನ್ನುವಂಥ ಮಾತು ಕೂಡ ಇದೆ. ಅದು ಈಗ ಏನು ಅನಿಸ್ತದೆ ನಿಮಗೆ ಅಂತ? ಈ ನಿಜಲಿಂಗಪ್ಪನವ್ರ ಕಾಲದಿಂದ ಇವತ್ತಿನವರೆಗೂ, ವೀರೇಂದ್ರ ಪಾಟೀಲ್ರವ್ರ ಕಾಲದಿಂದ ಇವತ್ತುವರೆಗೂ ಪಾರ್ಟಿಗೆ 33ರಿಂದ 35% ಪೋಲ್ ಶೇರ್ ಬರ್ತಾಯಿತ್ತು. ಆ ಪೋಲ್ ಶೇರ್ ನಮ್ಮ ಜೊತೆ ಇದೆ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ ಎಲ್ಲ ವರ್ಗದ ಜನ, ಲಿಂಗಾಯತರು, ಒಕ್ಕಲಿಗರು, ಕುರುಬರು, ಬ್ರಾಹ್ಮಣರು, ಜೈನರು, ಸಿಖ್ರು, ಬುದ್ಧರು, ದಲಿತರು, ಎಲ್ಲ ವರ್ಗದ ಜನ ನಮಗೆ ಮತದಾನ ಹಾಕಿದ್ರಿಂದ ನಾವು ಅಧಿಕಾರಕ್ಕೆ ಬಂದಿದ್ದೀವಿ. ಓಕೆ, ಒಟ್ಟಾರೆಯಾಗಿ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ ಬಿಟ್ಟು ಹೋಗಿರೋದ್ರಿಂದ ಯಾವುದೇ ನಷ್ಟ ಆಗಲ್ಲ. ಅವರು ಯಾವುದೋ ಒಂದು ಕಾರಣಕ್ಕಾಗಿ ಪಕ್ಷವನ್ನೇನೋ ತ್ಯಾಗ ಮಾಡಿದ್ದಾರೆ, ಬಿಟ್ಟು ಹೋಗಿದ್ದಾರೆ. ಆದರೆ ಕಾಂಗ್ರೆಸ್ ಮಾತ್ರ ಮತ್ತೆ ಪುಟಿದು ಹೇಳ್ತೇವೆ, ನಾವು ಈ ರೀತಿ ಅಧಿಕಾರದಲ್ಲಿ ಇಲ್ಲೂ ಇದ್ದೀವಿ ಮತ್ತು ಕೇಂದ್ರದಲ್ಲೂ ಅಧಿಕಾರಕ್ಕೆ ಬರ್ತೇವೆ ಅನ್ನುವಂಥ ವಿಶ್ವಾಸದ ಮಾತುಗಳನ್ನು ರಜತ್ ಉಳ್ಳಾಗಡ್ಡಿ ಮಠ ಅವರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಶೇಖರ್ ಜೊತೆ ಪರಶುರಾಮ್ ತಹಶೀಲ್ದಾರ್, ವಿಸ್ತಾರ ನ್ಯೂಸ್, ಹುಬ್ಬಳ್ಳಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.